ಜಕ್ಕಸಂದ್ರ ವಾರ್ಡ್ನಲ್ಲಿ ನೂತನ ಉದ್ಯಾನವನಗಳ ಅಭಿವೃದ್ಧಿ ಕಾರ್ಯಕ್ಕೆ ಸಚಿವ ರಾಮಲಿಂಗಾರೆಡ್ಡಿರವರಿಂದ ಚಾಲನೆ. ಬೆಂಗಳೂರು, ಮೇ 6, 2026. ಬಿಟಿಎಂ ವಿಧಾನಸಭಾ ಕ್ಷೇತ್ರದ ಜನತೆಗೆ ಮತ್ತಷ್ಟು ಸುಸಜ್ಜಿತ ಸೌಲಭ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಜಕ್ಕಸಂದ್ರ ವಾರ್ಡ್ನ 14ನೇ ಮುಖ್ಯ ರಸ್ತೆ ಹಾಗೂ ಆಗ್ರಾ ಕೆರೆ ರಸ್ತೆಯಲ್ಲಿ ನೂತನವಾಗಿ ನಿರ್ಮಿಸಲಾದ ಉದ್ಯಾನವನಗಳ ಸಮಗ್ರ ಅಭಿವೃದ್ಧಿ ಕಾಮಗಾರಿಗಳಿಗೆ ಇಂದು ಅದ್ದೂರಿಯಾಗಿ ಚಾಲನೆ ನೀಡಲಾಯಿತು. ಸಾರಿಗೆ ಮತ್ತು ಮುಜರಾಯಿ ಸಚಿವರು ಹಾಗೂ ಕ್ಷೇತ್ರದ ಶಾಸಕರಾದ ಶ್ರೀ ರಾಮಲಿಂಗಾರೆಡ್ಡಿರವರು ಶಾಸಕರ ವಿಶೇಷ ಅನುದಾನದ ಅಡಿಯಲ್ಲಿ ಹಮ್ಮಿಕೊಳ್ಳಲಾದ ಈ ವಿವಿಧ ಕಾಮಗಾರಿಗಳ ಭೂಮಿ ಪೂಜೆಯನ್ನ ನೆರವೇರಿಸಿದರು. ಅಭಿವೃದ್ಧಿ ಕಾಮಗಾರಿಗಳ ಮುಖ್ಯಾಂಶಗಳು: ಶಾಸಕರ ವಿಶೇಷ ಅನುದಾನದಡಿ ಈ ಕೆಳಗಿನ ಸೌಲಭ್ಯಗಳನ್ನು ಒದಗಿಸಲಾಗುತ್ತಿದೆ. ಅಲಂಕಾರಿಕ ಗ್ರಿಲ್ ಫೆನ್ಸಿಂಗ್, ಉದ್ಯಾನವನದ ಸುರಕ್ಷತೆ ಮತ್ತು ಸೌಂದರ್ಯಕ್ಕಾಗಿ ಕೋಬಲ್ ಸ್ಟೋನ್ ಮಾರ್ಗಗಳು, ಸಾರ್ವಜನಿಕರ ಸುಗಮ ನಡಿಗೆಗಾಗಿ ಸುಸಜ್ಜಿತ ಪಾತ್ವೇಗಳು, ಜಿಮ್ ಮತ್ತು ಮಕ್ಕಳ ಆಟದ ಉಪಕರಣಗಳು, ಆರೋಗ್ಯ ವೃದ್ಧಿಗಾಗಿ ಓಪನ್ ಜಿಮ್ ಹಾಗೂ ಮಕ್ಕಳಿಗೆ ಶೆಲ್ಟರ್ಗಳನ್ನು ಒಳಗೊಂಡ ಆಟದ ಸಾಮಗ್ರಿಗಳು, ಆಧುನಿಕ ದೀಪಗಳು, ರಾತ್ರಿ ವೇಳೆಯೂ ಸುಗಮವಾಗಿ ಸಂಚರಿಸಲು ನಡಿಗೆ ದಾರಿ ದೀಪಗಳ ಅಳವಡಿಕೆ, ಸ್ಥಳೀಯ ನಾಯಕರ ಉಪಸ್ಥಿತಿ. ಈ ಕಾರ್ಯಕ್ರಮದಲ್ಲಿ ಮಾಜಿ ಕಾರ್ಪೊರೇಟರ್ ಹಾಗೂ ಬಿಬಿಎಂಪಿ ಆರೋಗ್ಯ ಸಮಿತಿಯ ಮಾಜಿ ಅಧ್ಯಕ್ಷರಾದ ಶ್ರೀ ಎಂ ಮುನಿರಾಜು ಸೇರಿದಂತೆ ಹಲವಾರು ಸ್ಥಳೀಯ ಮುಖಂಡರು ಭಾಗವಹಿಸಿದ್ರು. ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ಜರುಗಿತ್ತು ಮತ್ತು ಸ್ಥಳೀಯ ನಿವಾಸಿಗಳು ತಮ್ಮ ಬಡಾವಣೆಯ ಅಭಿವೃದ್ಧಿ ಬಗ್ಗೆ ಸಂತಸ ವ್ಯಕ್ತಪಡಿಸಿದರು. ಕ್ಷೇತ್ರದ ಪ್ರತಿಯೊಂದು ವಾರ್ಡ್ನ ಅಭಿವೃದ್ಧಿಯೇ ನಮ್ಮ ಗುರಿ. ಸಾರ್ವಜನಿಕರಿಗೆ ಉತ್ತಮ ಪರಿಸರ ಮತ್ತು ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ನಾವು ಬದ್ಧರಾಗಿದ್ದೇವೆ. ಶ್ರೀರಾಮಲಿಂಗಾರೆಡ್ಡಿ ಸಚಿವರು ಹಾಗೂ ಶಾಸಕರು. ಆಗ್ರಾ ಕೆರೆ ಎದುರು ಹಾಗೂ ಇಂದಿರಾ ಕ್ಯಾಂಟೀನ್ ಬಳಿ ಇರುವ ಈ ಉದ್ಯಾನವನಗಳು ಶೀಘ್ರದಲ್ಲೇ ಹೊಸ ರೂಪ ಪಡೆದುಕೊಳ್ಳಲಿದ್ದು ಸ್ಥಳೀಯರ ಸಂಜೆ ಹಾಗೂ ಬೆಳಗಿನ ವಿಹಾರಕ್ಕೆ ಮತ್ತಷ್ಟು ಮೆರುಗು ನೀಡಲಿವೆ. ವರದಿ ಲೀಡರ್ ಟಿವಿ ನ್ಯೂಸ್, ಬಿಟಿಎಂ ಲೇಔಟ್ ಘಟಕ.